ಒಂದಿಬ್ರು ಇಲ್ಲಿಂದ ಪ್ರೆಷರ್ ಹಾಕಬಹುದು ಅಂತ ಕೂಡ ನನ್ನ ಕೊಲೀಗ್ಸ್ ಹೇಳ್ತಿದ್ರು. ಬಟ್ ಒಂಥರದಲ್ಲಿ ಸರ್ಕಾರಕ್ಕೆ 1 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಶಾಸಕರಿಗೆ ಈಗಾಗಲೇ ಒಂದಷ್ಟು ಪ್ರೆಷರ್ ಇದ್ದೇ ಇತ್ತು. ಬಟ್ ಫೈನಲಿ ಅವರೆಲ್ಲರಿಗೂ ಕೂಡ ಖುಷಿಪಡಿಸುವ ನಿಟ್ಟಿನಲ್ಲಿ ಜೊತೆಗೆ ಎಲ್ಲ ನಿಗಮ ಮಂಡಳಿ ನೇಮಕ ಕೂಡ ಆಗಬೇಕಾಗಿತ್ತು. ಅದನ್ನು ಕೂಡ ಯಡಿಯೂರಪ್ಪನವರು ಆದೇಶವನ್ನು ಹೊರಡಿಸಿದ್ದಾರೆ. 24 ಜನ ಶಾಸಕರಿಗೆ ನಿಗಮ ಮಂಡಳಿಯ ಹಂಚಿಕೆ ಆಯಿತು. ಓಕೆ, ನಿಮ್ಮೆಲ್ಲರ ಗಮನಕ್ಕೆ ಯಾರ್ಯಾರು ಅಂತ ಒಂದು ಐಡಿಯಾ ಕೊಟ್ಬಿಡ್ತೀನಿ. ಆರೋಗ್ಯ ಜ್ಞಾನೇಂದ್ರ ಕರ್ನಾಟಕ ಗೃಹ ಮಂಡಳಿ, ಎಂ ಚಂದ್ರಪ್ಪನವರು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ, ನರಸಿಂಹನಾಯಕ್ ಕರ್ನಾಟಕ ನಗರ ನೀರು ಸರಬರಾಜು ಒಳಚರಂಡಿ ಮಂಡಳಿ, MP ಕುಮಾರಸ್ವಾಮಿ ಕರ್ನಾಟಕ ಮಾರುಕಟ್ಟೆ ಕನ್ಸಲ್ಟೆಂಟ್ಸ್ ಅಂಡ್ ಏಜೆನ್ಸೀಸ್ ಲಿಮಿಟೆಡ್, AS ಪಾಟೀಲ್ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮ, ಇನ್ನು H ಮಹಾಲಪ್ಪನವರು ಮೈಸೂರು ಸಿಲ್ಕ್ಸ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ಮತ್ತು ಮಾಡಾಳ್ ವಿರೂಪಾಕ್ಷಪ್ಪ ಸಾಬೂನು ಮತ್ತು ಮಾರ್ಜಕ ನಿಯಮಿತ, GH ಶಿವನಗೌಡ ನಾಯಕ್, ಇವರೆಲ್ಲರಿಗೂ ಕೂಡ ಇದೀಗ ನಿಗಮ ಮಂಡಳಿಗಳನ್ನು ಕೊಟ್ಟು ಆದೇಶವನ್ನು ಹೊರಡಿಸಿದ್ದಾರೆ. ಓಕೆ, 24 ಜನ ಶ್ರೀ ಆರೋಗ್ಯ ಜ್ಞಾನೇಂದ್ರ ತೀರ್ಥಹಳ್ಳಿ ಕ್ಷೇತ್ರ ಶಿವಮೊಗ್ಗ ಕಡೆಯವರು ಕರ್ನಾಟಕ ಗೃಹ ಮಂಡಳಿ, ಇನ್ನು ಚಂದ್ರಪ್ಪನವರು ಹೊಳಲ್ಕೆರೆ ಭಾಗದವರು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ. ನಿಮ್ಮ ಕಡೆಯವರೆಲ್ಲ ನೋಡ್ಕೊಳ್ಳಿ ಶಾಸಕರಿಗೆ ಯಾವ ನಿಗಮ ಅಂತ. ಇನ್ನು ರಾಜಗೌಡ ಅಫ್ಕೋರ್ಸ್ ನರಸಿಂಹನಾಯಕ್ ಶರಾಪುರ ಯಾದಗಿರಿ ಕಡೆಯವರು ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ, MP ಕುಮಾರಸ್ವಾಮಿ ಮೂಡಿಗೆರೆ ಕ್ಷೇತ್ರ ಕರ್ನಾಟಕ ಮಾರುಕಟ್ಟೆ ಕನ್ಸಲ್ಟೆಂಟ್ ಮತ್ತು ಏಜೆನ್ಸೀಸ್ ಲಿಮಿಟೆಡ್, MCA, ಇನ್ನು AS ಪಾಟೀಲ್ ನಡಹಳ್ಳಿ ಮುದ್ದೇಬಿಹಾಳದವರು ವಿಜಯಪುರ ಕಡೆ ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮ ನಿಯಮಿತ, H ಹಾಲಪ್ಪ ಸಾಗರ ಕಡೆಯವರು ಮೈಸೂರು ಸಿಲ್ಕ್ಸ್ ಇಂಟರ್ನ್ಯಾಷನಲ್ ಲಿಮಿಟೆಡ್ MSIL, ಇನ್ನು K ಮಾಡಾಳ್ ವಿರೂಪಾಕ್ಷಪ್ಪ ಚನ್ನಗಿರಿಯ ಕ್ಷೇತ್ರ ದಾವಣಗೆರೆ ಕಡೆಯವರು ಅವರು ಕೂಡ. ಸೊ ಹೀಗೆ ಎಲ್ಲರದು ಲೈನ್ಗೆ 24 ಜನರ ಲಿಸ್ಟನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಕರ್ನಾಟಕ ಸಾಬೂನು ಮತ್ತು ಮಾರ್ಜಕ ನಿಯಮಿತ, GH ಚಿಪ್ಪಾರೆಡ್ಡಿ ಚಿತ್ರದುರ್ಗ, D ದೇವರಾಜ ಅರಸ್ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ, K ಶಿವನಗೌಡ ನಾಯಕ್ ದೇವದುರ್ಗದವರು ಕರ್ನಾಟಕ ರಸ್ತೆ ಅಭಿವೃದ್ಧಿ ನಿಗಮ ನಿಯಮಿತ, ಇನ್ನು ಕಳಕಪ್ಪ ಗುರುಶಾಂತಪ್ಪ ಬಂಡಿ ರೋಣ ಕ್ಷೇತ್ರ ಕರ್ನಾಟಕ ರಾಜ್ಯ ಕೈಗಾರಿಕಾ ಮತ್ತು ಮೂಲಸೌಕರ್ಯ ಅಭಿವೃದ್ಧಿ ನಿಗಮ ನಿಯಮಿತ, ಇನ್ನು ಶ್ರೀ ಪರಣ್ಣ ಈಶ್ವರಪ್ಪ ಮುನುವಳ್ಳಿ ಗಂಗಾವತಿ ಕ್ಷೇತ್ರ ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆ, ಸಿದ್ದು ಸವದಿ ತೇರದಾಳ ಕ್ಷೇತ್ರ ಕರ್ನಾಟಕ ಕೈಮಗ್ಗ ಅಭಿವೃದ್ಧಿ ನಿಗಮ ನಿಯಮಿತ, ಪ್ರೀತಮ್ ಜಿ ಗೌಡ ಹಾಸನ ಕ್ಷೇತ್ರ ಹಾಸನ ನಗರ ಅರಣ್ಯ ವಸತಿ ಮತ್ತು ವಿಹಾರಧಾಮಗಳ ಸಂಸ್ಥೆ. ಓಕೆ, ಲೆಟ್ಸ್ ಮೂವ್ ಆನ್. ರಾಜ್ಕುಮಾರ್ ಪಾಟೀಲ್ ಹಾಸನ, ಈಗ ತಾನೇ ಹೇಳಿದೆ. ಪ್ರೀತಮ್ ಗೌಡ್ರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ಹೇಗಿದ್ದೀರಿ ಪ್ರೀತಮ್ ಅವರೇ? ಚೆನ್ನಾಗಿದ್ದೀನಿ, ಹೇಳಿ. ಓಕೆ, ಫೈನಲಿ ನಿಮಗೊಂದು ಜವಾಬ್ದಾರಿ ಕೊಟ್ಟಿದ್ದಾರೆ, ನಿಮ್ಮ ಅದಕ್ಕೆ ಸಹಮತ ಇದೆ ಅಂತ ಅನ್ಕೋತೀವಿ. ಸಹಮತ ಅಂತೇನಿಲ್ಲ, ಮುಖ್ಯಮಂತ್ರಿಗಳು ಏನು ಜವಾಬ್ದಾರಿ ಕೊಟ್ಟಿದ್ದಾರೆ ಅದನ್ನ ಒಬ್ಬ ಶಾಸಕನಾಗಿ ಬಹಳ ವಿನಯಪೂರ್ವಕವಾಗಿ ಅವ್ರು ಕೊಟ್ಟಂತ ಜವಾಬ್ದಾರಿ ನಿರ್ವಹಿಸಬೇಕು. ಆದ್ರೆ ನನ್ನನ್ನು ಕೇಳಿದ್ರೆ ನನಗೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ನಾನು ಆಗಿರ್ಲಿಲ್ಲ. ಹಾಗಾಗಿ ನನಗೇನು ಅದರಿಂದ ಬೇರೆ ಯಾರಿಗಾದ್ರೂ ಅವಕಾಶ ಮಾಡಿಕೊಟ್ರೆ ಇನ್ನೂ ಸಂತೋಷ ಪಡ್ತೀನಿ. ಯಾಕಂದ್ರೆ ನನಗೆ ಮುಖ್ಯಮಂತ್ರಿಗಳು ಅಭಿವೃದ್ಧಿ ವಿಚಾರದಲ್ಲಿ ಆಗ್ಬೋದು,
ಎಲ್ಲಾ ವಿಚಾರಗಳಲ್ಲೂ ನನಗೆ ಬಹಳ ಶಕ್ತಿಯನ್ನ ಅಂದ್ರೆ ತುಂಬಿ ಆರ್ ಯು ನನ್ನನ್ನ- ಇಂಟ್ರೆಸ್ಟೆಡ್ ಮುಂದಿನ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ನಂಗೆ ಸಚಿವ ಸ್ಥಾನ ಬೇಕು ಅಂತ ಏನಾದ್ರು? ಆತರ ಏನೂ ಇಲ್ಲ ಸರ್, ನಮಗೇನ್ ಆ ತರದ್ ಯಾವ್ದೂ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರು 2023 ಚುನಾವಣೆ ತನಕ ಮುಖ್ಯಮಂತ್ರಿ ಆಗಿರ್ಬೇಕು, ಅವ್ರ ನೇತೃತ್ವದಲ್ಲಿ ಚುನಾವಣೆ ನಡೀಬೇಕು. ನಾನು ಅವರ ಒಂದಂತೂ ನನಗೆ ಆಶ್ಚರ್ಯ ಆಗಿದ್ದು, ನನಗೆ ಇದು ಬೇಕಾಗಿರ್ಲಿಲ್ಲ, ಇದನ್ನು ಯಾರಿಗಾರು ಕೊಟ್ಬಿಟ್ರೆ ಇನ್ನೂ ಖುಷಿ ಆಗುತ್ತೆ ಅಂದ್ರೆ ಬೇರೆಯವ್ರಿಗೆ ಖಂಡಿತವಾಗ್ಲೂ ಯಾವುದೇ ಶಾಸಕರಿಗೆ ಅಥವಾ ಯಾವುದೇ ಕಾರ್ಯಕರ್ತರು ಕೊಟ್ಟು ಅವರಿಗೆ ಶಕ್ತಿ ತುಂಬಾ ಕೆಲಸ ಮಾಡ್ಲಿ, ಯಡಿಯೂರಪ್ಪನವರ ಕೈಬಲ ಪಡಿಸುವಂತ ಕೆಲಸವನ್ನ ಮಾಡೋದಕ್ಕಷ್ಟೇ ನಾನು ಬದ್ಧನ ಹೊರತು ಯಾವುದೇ ಅಧಿಕಾರದ ಆಸೆ ಪ್ರಾಮಾಣಿಕವಾಗಿ ನನಗಿಲ್ಲ. ಏನೋ ಮೇಲೊಂದು ಒಳಗೊಂದು ಹೇಳೋಂತದ್ದು ಅವಶ್ಯಕತೆನೇ ಇಲ್ಲ. ನಾನು ಯಡಿಯೂರಪ್ಪನವರನ್ನ ಇನ್ನು 3 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ನೋಡ್ಬೇಕು ಅನ್ನೋದಷ್ಟೇ ನನ್ನ ತಲೆಯಲ್ಲಿರುವಂತದ್ದು, ನನ್ನ ಕೆಲಸದಲ್ಲಿರುವಂತದ್ದು. ಹಾಗಾಗಿ ನಾನು ಅವ್ರಿಗೆ ವಿಚಾರವನ್ನು ತಿಳಿಸೋಂತ ಕೂಡ ಇದ್ದೀನಿ. ಓಕೆ, ಥ್ಯಾಂಕ್ ಯು. ನ್ಯೂಸ್ 18 ಜೊತೆ ಮಾತಾಡಿದಕ್ಕೆ ಶ್ರೀ ಪ್ರೀತಮ್ ಗೌಡ್ರು, ಹಾಸನದ ಶಾಸಕರು. ಇಲ್ಲಿಗೆ ಮಧ್ಯಾಹ್ನದ ಅಗ್ರವಾರ್ತೆ ಮುಗಿಸಿ ನಾನು ಹೋಗಿ ಬರ್ತೀನಿ, ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ. ಅದರ ಪಕ್ಕಾ ನ್ಯೂಸ್ಗೆ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.